ಅಯ್ಯೋ ನಿನ್ನಿಂದ ಹೆಂಗೆ ಕರ್ಕೊ ಹೋಗೋದು ಒಕ್ಕಡನ್ ಮಾರಮ್ಮ ನೀನೇ ಕಾಪಾಡು ತಾಯಿ. ಲವ್ ಸತೀಶ ಕೆಳಕಾಯ್ತವ್ರೆ ಬಲ ಹೋಮ ಇದಾಕ್ಲ ಹೆಂಗಾಡಿಯ ಎಲ್ಲಿಗೆ ಹಾಕಲ್ಲ ಬಲ ಕೆಳಕೋಮ ಯಾಕ್ಲಾ ಆನಂದ ಸೂರಿ ಕಾಯ್ತವ್ರ ಬಲ. ಯಾಕೆ ಕಾಯ್ತವ್ರೆ? ಅಯ್ಯೋ ನಿನ್ ಕಾಲಿಗೆ ಬಿಡ್ತೀನಿ ಬಲ ಅಣ್ಣ. ಥೂ ಕಾಲಿಗೆಲ್ಲ ಬಿಡ್ಬೇಡ, ಬತ್ತೀನಿ ನಡಿ ನಡಿ ಬತ್ತೀನಿ ಬಿಡ್ಲಾ. ನಡಿ ನಡಿ ಒಳ್ಳೆ ಮೂದವಿ ಸಾಹಸ ಆಯ್ತು. ವಾರ್ಡ್ ನಂಬರ್ ಎಷ್ಟ್ರಿ? ವಾರ್ಡ್ ನಂಬರ್ 3 ಸರ್. ನಂದೇನು ತಪ್ಪಿಲ್ಲ ಸರ್. ನಮ್ಮ ಅಪ್ಪನ ಹೆಸರು ಬೈರಗೌಡ ಅಂತ ಸರ್. ನಮ್ಮ ಊರ್ ಬಲ್ಲ ಹೇಳಿ ಸರ್ ಒಡಗಿರು ಹೊಡೆದ್ಬಿಡಿ ಸರ್. ಜೈಲಿಲ್ಲ ಬೇಡಸ್ ಬೇಡಸ್. ಎಲ್ಲೋ ಇರು ಫೋನ್ ಮಾಡ್ತೀನಿ. ಏನಾಯ್ತು? ಗೊತ್ತವನಿಲ್ಲ ನಂಗೆ ಕಷ್ಟ ನಂಗಲ್ಲೋ. ಸಿಸ್ಟರ್ ಏನಾಯ್ತು? ಎಲ್ಲೋಯ್ತಿ ಮೆಂಟ್ಲು ಬಿಡಿದು. ಯಾಕೆ ಸರ್ ಹಿಂಗ್ ಮಾಡ್ತೀರಾ? ಬನ್ನಿ ಇಲ್ಲಿ ನಾನು ಸರ್, ಪ್ಲೀಸ್ ಕರ್ಕೊಂಡು ಹೋಗಿ ಸರ್. ಕ್ಯಾಚ್ರಿಣ ತಿಂದೆ ಹೋದೆ. ಥ್ಯಾಂಕ್ ಯು ಸಿಸ್ಟರ್. ಒಬ್ಬೊಬ್ಬರನ್ನ ಹೀಗೆಲ್ಲ ಬಿಡಬೇಡಿ ಸರ್, ನಮಗ್ ಭಯ ಆಗುತ್ತೆ. ನೋಡಿಲ್ಲ ಅಮ್ಮ. ಇದಾಕ್ಲ ಹೆಂಗ್ ಇಟ್ಕೊಂಡಿದ್ಯಾ? ಬಲ ಏಯ್, ವಾರ್ಡ್ ನಂಬರ್ 3 ಪೇಷಂಟ್ ತಾನೆ ನೀವು? ಎಲ್ಲೋಗ್ತಿದ್ದೀರಾ? ಯಾರಲ್ಲ ಅವನು? ಯಾರೋ ಗೊತ್ತಿಲ್ಲ ಓಡ್ಬಾ ಬಲ. ಯಾಕ್ಲಾ ಅದೇನೋ ಕರೀತಾವನ್ ಕೇಳಲ್ಲ. ನೆತ್ತಿ ಸೀರೆ ಎಳ್ದ್ಬಿಟ್ಟಕ್ಕಲ್ಲ. ಯಾಕ್ಲಾ? ಅಯ್ಯೋ ಬಿಳಿ ಸೀರೆ ಉಟ್ಕೊಂಡಿದ್ರು ಬೆಡ್ ಶೀಟ್ ಅಂತ ಎಳ್ದ್ಬಿಟ್ಟಿಕ್ಕಲ್ಲ. ಅಯ್ಯೋ ಬೋಡಿ ಐತೆ ಎಂತ ಕೆಲಸ ಮಾಡಿದೆ ಈಗ ಅವನ ಇಕ್ತಾನೆ ಇಕ್ಕಿಸ್ಕೋ. ಅಯ್ಯೋ ಜಲ್ದಿ ಆನಂದ ಗಾಡಿ ಹತ್ರ ಜಲ್ದಿ ಲವ್ ಮುಂದೆ ಹಂಗರ್ಲ ಕತೆ. ಇಂಪಾರ್ಟೆಂಟಾಗಿ 2 ವಿಷಯ ಕಂಡ್ರಲ್ಲ. ಇವನು ಮದುವೆ ಮುಗಿಯೋವರೆಗೂ ನಮ್ಮ 3 ಜನ ಯಾವಾಗಲೂ ಇವನ ಜೊತೆಗಿರ್ಬೇಕು. ಆಮೇಲೆ ಇವನು ಜಾಸ್ತಿ ಯಾರ ಜೊತೆನೂ ಮಾತಾಡ್ದಾರಂಗೆ ನೋಡ್ಕೋಬೇಕು. ಮದುವೆಲಿ ಹೆಂಗ್ಲ ಆಯ್ತದೆ? ಸತೀಶನ್ಗೆ ಆಫೀಸಲ್ಲಿ ತುಂಬ ಕೆಲಸ ಆಯಿತು. ಅವನಿಗೆ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ಅಂತ ಮನೆಗೆ ಹೋದ ತಕ್ಷಣ ಮಲಗಿಸ್ಬಿಡವ. ಅವ್ವಾ, ಇವ್ನ ಮನೆಗೆ ಕರ್ಕೋಗಿ ನೆನ್ಸ್ಕೊಂಡ್ರೆ ನಂಗೆ ತೊಳ್ಳೆ ಎಲ್ಲ ನಡಕ್ತಾವಕಲ್ಲ. ನನಗೂ ಅಷ್ಟೇ ಕಲ, ತುಂಬ ಭಯ ಆಗ್ತಾ ಇದೆ. ಏನು ಟೆನ್ಷನ್ ತೊಗೊಬೇಡ್ರು, ಸಿಚುವೇಶನ್ ಹೆಂಗೆ ಹೋಗುತ್ತೋ ಹಂಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗೋಣ. ಏಯ್, ಚೆನ್ನಾಗದಕ್ಕಲ್ಲ ಫೋಟೋ ರಶ್ಮಿದು. ಯಾವಾಗ ತೆಗೆದೆ? ನೋಡ್ಲ ಇವನ್ ಹುಡುಗಿನ ಮರ್ತ್ಬಿಟ್ಟು ನನ್ನ ಹುಡುಗಿನ ಜ್ಞಾಪಕ ಇಟ್ಕೊಂಡವನು. ಅದು ಹಂಗಲ್ಲ ಕಲ. ಧನಲಕ್ಷ್ಮಿ ಆದ್ರೆ 1 ವರ್ಷದಿಂದ ಅಷ್ಟೇ ಗೊತ್ತು. ರಶ್ಮಿ ಸ್ಕೂಲಿಂದನೂ ಕ್ಲಾಸ್ಮೇಟ್ ಅಲ್ವಾ, ನೀನು ಅಪಾರ್ಥ ಮಾಡ್ಕೋಬೇಡ. ನಾನೇ ನಂಗೆ ಅನ್ಕೊಂಡಿಲ್ಲ. ನಿನ್ ಹೊಲ್ಸ್ ಬಾಯಿ ವಸಿ ಮುಚ್ಚು. ಏನು ಹೇಳ್ಬಿಟ್ಟು ಕರ್ಕೊಂಬಂದೆ? ಲೇ, ಇವನ್ ಮದ್ವೆ ಅಂದ್ರೆ ತಾನೇ ಅವ್ನು ಬರಲ್ಲ. ಬೇರೆಯವ್ರ ಮದ್ವೆ ಅಂದ್ರೆ ಒಳ್ಳೆ ಐಡಿಯಾ. ಯಾರ ಮದ್ವೆ ಅಂದ್ಬಿಟ್ಟು ಕರ್ಕೊಂಬಂದೆ? ನಿನ್ನ ಮದ್ವೆ. ಏನಾಯ್ತು? ಸತೀಶ, ಈ ಬಟ್ಟೆ ಹಾಕಲ್ಲ. ಕ್ರಿಕೆಟ್ ಆಡಿದ್ವಿ. ಸತೀಶ, ಈ ಬಟ್ಟೆ ಹಾಕಲ್ಲ. ನಾನು ಯಾಕೆ ಹಾಕಬೇಕು? ಮದ್ವೆ ಕಲ್ಲ. ಮದುವೆನಾ? ಹ್ಞೂ. ಯಾರದ್ಲ? ಚಿಕ್ಕಂದು. ಚಿಕ್ಕಂದ? ಅಲ್ಲಲ್ಲ, ನನ್ನ ಮಗನ ಚಿಕ್ಕ ಮದ್ವೆ ಅಲ್ಲ ನಿಂದು. 7ನೇ ನನಗೆ ಯಾವ ಫಿಕ್ಸ್ ಆಯ್ತು? ದಿಢೀರಂತ ಫಿಕ್ಸ್ ಆಗ್ಬಿಡ್ತು. ಹೆಂಗೋ ಇದೆಲ್ಲ ಲವ್ ಕಿತ್ಕೂಟಿ ಹಾಕೋ ಕೆಲ್ಸ ಇಲ್ಲ ಅಂದ್ರು ಮದ್ವೆ ಮಾತ್ರ ಕರೆಕ್ಟ್ ಟೈಮ್ ಆಯ್ತಾ ಇದೆಯಕ್ಕಲ್ಲ. ಸತೀಶ, ತಗೋ ಈ ಬಟ್ಟೆ ಹಾಕೋ. ಏನ್ಲ ಇದು ಹೊಸ ಬಟ್ಟೆ? ಚಿಕ್ಕ ನಮ್ಮೆಲ್ರಿಗೂ ತಕ್ಕೊಟ್ಟವನ್ ಕಲ. ಅಷ್ಟು ಒಳ್ಳೆ ಒಂದೇನಲ್ಲ ನೀನು. ಹೆಂಗೋ ಸಾಧ್ಯ ಇದೆಲ್ಲ? ನಿನ್ ಕೈಲಾದದೇನ್ಲ? ಸತೀಶ, ನೀನ್ ನಡಿ ಬಟ್ಟೆ ಹಾಕೋ. ಅವನೇನಾಯ್ತದ ಅಂತ ಕೇಳ್ದ. ನಿನ್ಗೆ ಅರ್ಥ ಆಗಲ್ಲ ಬಿಡ. ಯಾಕೆ ಅರ್ಥ ಆಯ್ತದ ಹೇಳು. ಹೇಳ ಬೇಡ ಬಿಡು, ನಾನು ಅವತ್ತವೇ ಕೇಳ್ಕೊತೀನಿ. ಏನಾಯ್ಕಿಲ್ಲ ಅಂದ.
ಯಾರದ್ಲ ಮದ್ವೆ? ಲೋ ಈಗಾದ್ರೂ ಸೂರಿದು ಅಂತ ಹೇಳ್ಬಿಡ. ನಮ್ಮೆಲ್ರಿಗಿಂತ ಇವನೇ ತಾನು ವಯಸ್ಸಾಗಿರೋನು. ಏಯ್ ಒಂದು ಫಿಕ್ಸ ಕರೆಕ್ಟಾಗಿ ನಡೀತಾ ಇರ್ತಾನೆ, ಸೆಂಟ್ರಲ್ ಅಲ್ಲಾಡಿಸ್ಕೊಂಡು. ಏಯ್ ಆನಂದ, ಏನು ಚೇಂಜ್ ಮಾಡ್ಬೇಡ. ಯಾರದ್ಲ ಮದ್ವೆ? ಚಿಕ್ಕಂದಕ್ಕಲ್ಲ ಲೋ ಚಿಕ್ಕ, ನಿಂದೇನ್ಲ ಮದ್ವೆ? ಮತ್ ನಂಗೆ ಹೇಳಲಿಲ್ವಲ್ಲ ನೀನು? ಅದು ಅರ್ಜೆಂಟಲ್ಲಿ ಫಿಕ್ಸ್ ಆಗೋಯ್ತು. ಯಾರಲ್ಲ ಹೆಣ್ಣು? ಐಶ್ವರ್ಯ ರೈ ಅಂತ ನಮ್ಮ ಮಾವನ ಮಗಳು, ಊರವಳೆ. ನಿಂಗೆ ಓಕೆನಾ? ಮತ್ತಾಕ್ಲ ಮುಖವ ಹಿಂಗ್ ಮಾಡ್ಕೊಂಡಿದ್ಯಾ? ಹಳ್ಳೆಣ್ಣೆ ಕುಡ್ದ ನಂಗೆ ಕಿತ್ಕುಟಿ ಹಾಕೋ ಕೆಲಸ ಇಲ್ಲ ಅಂದ್ರೂ ಮದುವೆ ಮಾತ್ರ ಸರಿಯಾದ ಟೈಮ್ ಹೋಯ್ತಾ ಇದೆಯಾ? ನಿನ್ ಕೈಲಿ ಆಯ್ತದೇನಿಲ್ಲ ಏನು ಸಂಸಾರ ಮಾಡೋಕೆ? ಸೂರಿ, ಸ್ಕ್ಯಾನ್ ಅಂದ್ರೆ ಏನು? ನಿಂಗೆ ಗೊತ್ತಾಗಲ್ಲ ಬಿಡ. ಅದ್ರಲ್ಲಿ ಏನ್ ಗೊತ್ತಾಯ್ತದೆ? ನಿನಗೆ ಹೇಳಿದ್ರು ಅರ್ಥ ಆಗಲ್ಲ ಬಿಡೋ. ಯಾಕೆ ಅರ್ಥ ಆಗಲ್ಲ? ನನಗೂ ಅರ್ಥ ಆಯ್ತದ, ಹೇಳು. ಸರಿ ಹೇಳ್ತೀನಿ. ಈಗ ಬಾಡಿಯಲ್ಲಿ ಯಾವುದೇ ಪಾರ್ಟಿಗೆ ಸ್ಕ್ಯಾನ್ ಮಾಡಿದ್ರು ಆ ಪಾರ್ಟಲ್ಲಿರೋ ಎಲ್ಲ ಡ್ಯಾಮೇಜು ಕ್ಲಿಯರ್ ಆಗಿ ಗೊತ್ತಾಗೋಗುತ್ತೆ. ಅದರಲ್ಲಿ ಕೆಲವು ವಿಷಯಗಳು ಡಾಕ್ಟರ್ ಕೈಯಲ್ಲಿ ಮಾತ್ರ ಹೇಳಕ್ ಸಾಧ್ಯ. ಆದ್ರೆ ಅವ್ರಿಗೂ ಗೊತ್ತಿಲ್ಲದಿರೋ ಒಂದು ವಿಷಯ ಇದೆ, ಅದೇ ಪೇಷಂಟ್ ಹಿಸ್ಟ್ರಿ. ಹಿಸ್ಟ್ರಿನಾ? ಸತೀಶನ್ ಬಗ್ಗೆ ನಮಗ್ ಮಾತ್ರ ಚೆನ್ನಾಗಿ ಗೊತ್ತು. ಅವನ ಜೀವನದಲ್ಲಿ ನಡೆದಿರೋದನ್ನೆಲ್ಲ ಅವನು ಅದ್ಮಿ ಇಟ್ಕೊಂಡು ಅದು ಫುಲ್ ಬ್ಲಾಸ್ಟ್ ಆಗ ಕಾಯ್ತಾ ಇತ್ತು. ಇಟ್ ವಾಸ್ ವೇಟಿಂಗ್ ಫಾರ್ ಎ ಬ್ರೇಕ್ ಔಟ್. ಆ ಬ್ರೇಕಿಂಗ್ ಪಾಯಿಂಟ್ ನೀನ್ ಹೊಡೆದ ಶಾಟ್. ಅದಲ್ಲದೆ ಅವನ ಜೀವನದಲ್ಲಿ ಕಷ್ಟ, ನಷ್ಟ, ದುಃಖ ಎಲ್ಲಾ ಪ್ರೆಷರ್ಗಳಿಂದ ಅವನಿಗೆ ಅಪ್ರೆಷನ್, ಡಿಪ್ರೆಷನ್, ಸಪ್ರೆಷನ್, ಹರ್ನಿಯಾ, ಫೋಬಿಯಾ, ಕಾರ್ಸಿನೋಮ ಎಲ್ಲ ಆಗೋಯ್ತು. ಟಾಯ್ಲೆಟ್ ಎಲ್ಲ ಐತೆ. ಸೀದಾ ಹೋಗೋಲ್ಲಿದೆ. ಸತೀಶ ಹೇಳ್ದಂಗೆ ಮೆಡುಲಾ ಬ್ಲಾಂಗೆಟ್ ಅಲ್ಲೇ ಏಟ್ ಬಿದ್ದಿರ್ಬೇಕು ಅಂತ ಏನಿಲ್ಲ. ಬ್ರೈನ್ ನಲ್ಲಿರೋ ಸೆರೆಬ್ರಮ್, ಸೆರೆಬೆಲ್ಲಮ್, ಪಿಟ್ಯೂಟರಿ ಗ್ಲ್ಯಾಂಡ್, ಗ್ರೇ ಮ್ಯಾಟರ್, ವೈಟ್ ಮ್ಯಾಟರ್, ರೆಡ್ ಮ್ಯಾಟರ್, ಪಿಂಕ್ ಮ್ಯಾಟರ್, ಯಾವ ಮ್ಯಾಟರ್ ಅಲ್ಲಿ ಬೇಕಾದ್ರೂ ಏಟ್ ಬಿದ್ದಿರ್ಬೋದು. ಏನಾಯ್ತಮ್ಮ? ಆನಂದ ಬರ್ಲೇ ಇಲ್ಲ. ಬರ್ತಾನೆ, ಎಲ್ಲೋಗ್ತಾನೆ? ಈ ಬ್ರೈನ್ ಅಲ್ಲಿ ಕೆಮಿಕಲ್ಗಳು ಯಾವಾಗ್ಲೂ ಕೆಲಸ ಮಾಡ್ತಾನೇ ಇರ್ತವೆ. ಅವು ಸ್ವಲ್ಪ ಅಲ್ಲಾಡಿದ್ರು ಎಲ್ಲ ಎಕ್ಕುಟ್ಟೋಗ್ಬಿಡ್ತದೆ. ಈಗ ನಿನಗೆ ಅರ್ಥ ಆಗೋಂಗ್ ಹೇಳ್ಬೇಕು ಅಂದ್ರೆ, ಈ ಹುಚ್ಚ ಪಿಕ್ಚರ್ ಅಲ್ಲಿ ಸುದೀಪ್ ತಲೆ ನೆತ್ಕೊಂಡ ಕಲ್ಬಂಡೆ ಡಮ್ ಅಂತ ಹೊಡೆದಾಗ ಗ್ರಾಫಿಕ್ಸ್ ಅಲ್ಲಿ ಪಟ್ ಅಂತ ತಲೆ ಸೀಳಿ ಮೆದುಳೆಲ್ಲ ಅಲ್ಲಾಡಿ ರಕ್ತನಾಳಗಳೆಲ್ಲ ಕಿತ್ತು ರಕ್ತ ಚೆಲ್ಲಿ. ನಂಗೇನು ಅರ್ಥ ಆಯ್ತಿಲ್ಲ, ಬಿಟ್ಬಿಡ್ಲ. ಅದಕ್ಕೆ ತಾನೇ ಆಗ್ಲೇ ಮುಚ್ಕೊಂಡಿರ ಕೇಳಿದ್ದು, ಬಂದ್ಬಿಟ್ಟು ಅಲ್ಲಾಡಿಸ್ಕೊಂಡು. ಆನಂದ, ಆನಂದ ಒಬ್ಬನೇ ಬಿಡ್ಬಿಟ್ಟು ಎಲ್ಲೋದಿಲ್ಲ.